ಟ್ರಿಪ್ ಹೊರಟಿದ್ದೀವಿ ಇವತ್ತಿಂದ. ವೆಲ್ಲಂಗಣಿ ಫಸ್ಟ್ ಟ್ರಿಪ್ ಇವತ್ತು ಹೋಗ್ತೇವೆ. ಹಾಯ್ ವೆಲ್ಲಂಗಣಿಗೆ ಬ್ರೇಕ್ಫಾಸ್ಟಿಗೆಲ್ಲ ಇದೇನು ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಇಲ್ಲಿ ರೋಡೆಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಹೊರಟ್ಬಿಟ್ಟಿದ್ದು, ಒಂದು 6 ಗಂಟೆಗೆ ಮನೆ ಬಿಟ್ಟಿದ್ದು. ರೋಡ್ ಖಾಲಿಯಾಗಿರುತ್ತೆ, ಹಾಗೆ ಮಕ್ಕಳು ಕೂಡ ಮಲ್ಕೊಂಡ್ಬಿಡ್ತಾರೆ. ಟ್ರಾವೆಲಿಂಗ್ ಎಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ನಮ್ಮ ಇವಾಂಕಗೆ ಎಂದೇ ಬೆಡ್ ಥರ ಮಾಡ್ಕೊಟ್ಬಿಟ್ಟಿದೆ. ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ಅವಳು ಆರಾಮಾಗಿ ಮಲ್ಕೊಂಡಿದ್ಲು. ನಾನು ಲಿವರ ಮುಂದೆ ಕೂತ್ಕೊಂಡಿದ್ದು, ಅವಳು ಕೂಡ ಮಲ್ಕೊಂಡಿದ್ಲು. ಹಾಗಾಗಿ ಆರಾಮಾಯಿತು ಟ್ರಾವೆಲಿಂಗು. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡೋಣ ಅಂತೇಳಿ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡೋದು, ಬ್ರೇಕ್ಫಾಸ್ಟ್ ತೊಗೊಳ್ಳೋಣ ಅಂತೇಳಿ. ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಪರೋಟ, ಇಡ್ಲಿ, ಸಾಲ್ನ ಹಾಗೆ ಪೊಂಗಲ್ ನಿಮಗೆ ಸಿಗೋದು. ಇಲ್ಲಿಗೆ ಬ್ರೇಕ್ಫಾಸ್ಟ್ ಐಟಮ್ ಇಂಥದ್ದೇ ಸಿಗೋದು. ಹಾಗೆ ಇಲ್ಲಿ ಬೇಕ್ರಿ ಥರನೂ ಕೂಡ ಇಟ್ಟಿರ್ತಾರೆ. ಹಾಗೆ ನಮಗೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ನಾವು ಇಡ್ಲಿ ವಡೆ ತೊಗೊಂಡು, ಬೆಳಗ್ಗೆ ಅಲ್ವಾ ಫ್ರೆಶ್ ಆಗಿರಲಿ ಅಂತೇಳಿ ಇಡ್ಲಿ ವಡೆ ತೊಗೊಂಡು, ಆಯಿಲ್ ಐಟಮ್ ಏನೂ ಬೇಡ ಅಂತೇಳಿ ಸಿಂಪಲಾಗಿ ಒಂದು ವಡೆ ತೊಗೊಂಡು ಇಡ್ಲಿ ತೊಗೊಂಡು ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ಹಾಗೆ ಇಲ್ಲಿ ಬೇಕ್ರಿ ಥರ ಶಾಪ್ ಇದು. ಇಲ್ಲಿ ನಿಮಗೆ ಏನು ಪಪ್ಸ್ ಎಲ್ಲ ಮಾಡ್ತಾರೆ, ಸಾಫ್ಟಾಗಿತ್ತು. ಹಾಗೆ ಬ್ರೆಡ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿಯಾದ ಇಡ್ಲಿ ಸಾಂಬಾರಿತ್ತು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಕಾಫಿ ಕೂಡ ತೊಗೊಂಡು, ಬೆಳಗ್ಗೆ ಎದ್ದಿದ್ದರಿಂದ ಕಾಫಿ ಕುಡಿದಿದ್ದಿಲ್ಲ, ಸ್ವಲ್ಪ ಫ್ರೆಶ್ ಅಪ್ ಆಗಲಿ ಅಂತೇಳಿ ಕಾಫಿ ಕೂಡ ತೊಗೊಂಡು ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಈಗ ಹೊರಟು ನೆಕ್ಸ್ಟ್ ಈಗ ವೆಲ್ಲಂಗಣಿಗೆ ನಮ್ಮ ಪ್ರಯಾಣ. ಹಾಯ್ ಬಾಳು, ಈಗ ಬ್ರೇಕ್ಫಾಸ್ಟ್ ಮುಗಿಸಿ ವೆಲ್ಲಂಗಣಿ ಕಡೆ ಹೊರಡ್ತಾ ಇದ್ದೀವಿ. ಹಿಂದೆ ಬೆಡ್ ಥರ ಬೆಡ್ಶೀಟೆಲ್ಲ ಹಾಕಿ ಪಿಲ್ಲೋ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಟಿದ್ದೆ. ಹಾಗೆ ಇಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ಚಿಕ್ಕವಳು ಅಲ್ಲಿರ್ತಾಳೆ, ಹಾಗೆ ಮುಂದೆ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾಳೆ. ಹಾಗೆ ಹಿಂದೆ ಚೆನ್ನಾಗಿರುತ್ತಲ್ಲ ಮಲ್ಕೊಳ್ಳೋಕೆ, ಇಬ್ಬರಿಗೂ ಚೆನ್ನಾಗಿ ಆಟಾಡ್ಕೊಂಡು ಮಾಡಿಕೊಂಡು ಇಬ್ಬರು ಟೈಮ್ ಪಾಸ್ ಮಾಡ್ತಾರೆ. ಹಾಗಾಗಿ ಏನೂ ಪ್ರಾಬ್ಲಮ್ ಅನಿಸಲ್ಲ. ಜರ್ನಿಲೂ ಅಷ್ಟೇ ಅವರು ಏನೂ ಪ್ರಾಬ್ಲಮ್ ಕೊಡಲ್ಲ, ಆರಾಮಾಗಿರ್ತಾರೆ ಇಬ್ಬರು ಕೂಡ. ಖುಷಿ ಅನಿಸುತ್ತೆ. ಹಾಗಾಗಿ ನಮಗೆಲ್ಲ ಟ್ರಾವೆಲ್ ಮಾಡೋತ್ತಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಮಕ್ಕಳಿಬ್ಬರು ಕೂಡ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಆರಾಮಾಗಿರ್ತಾರೆ. ರೋಡ್ ಕೂಡ ಚೆನ್ನಾಗಿತ್ತು, ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ವೆಲ್ಲಂಗಣಿಗೆ ಒಂದು 31 ಕಿಲೋಮೀಟರ್ಸ್ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಸೈಡಲ್ಲಿ ನೋಡ್ಬೋದು ಡ್ರೈ ಫಿಶ್ ಎಲ್ಲ ಮಾರ್ತಾ ಇರ್ತಾರೆ, ಕರಿತಾ ಇರ್ತಾರೆ ಬನ್ನಿ ಬನ್ನಿ ಅಂತೇಳಿ. ನಿಮ್ಗೆ ಯಾವ ರೀತಿ ಡ್ರೈ ಫಿಶ್ ಬೇಕೋ ಅದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿತ್ತು ಡ್ರೈ ಫಿಶ್ ಎಲ್ಲ. ನಾವೇನು ತೊಗೊಳ್ಳಿಲ್ಲ, ಸ್ಮೆಲ್ಲು ಎಲ್ಲ ಹೋಗೋತ್ತಿಗೆ ನಾವಿನ್ನೂ ಟ್ರಾವೆಲ್ ಮಾಡಬೇಕಲ್ಲ ಎಲ್ಲ ಕಡೆ ಅಂತೇಳಿ ಸುಮ್ಮನೆ ಅದು. ಯಾರಿಗೆಲ್ಲ ಡ್ರೈ ಫಿಶ್ ಇಷ್ಟ ಅನ್ನೋದು ಕಮೆಂಟ್ ಮಾಡಿ. ಹಾಗೆ ಆಲ್ಮೋಸ್ಟ್ ನಾವೀಗ ರೀಚ್ ಆದವು ಪ್ಲೇಸ್ ಹತ್ರ. ಇನ್ನು ಸ್ವಲ್ಪ ಹೊತ್ತಿದೆ, ಈಗ ರೀಚ್ ಆಗ್ತೀವಿ. ತುಂಬ ಬಿಸಿಲು, ಸೆಕೆ ಕೂಡ ತುಂಬ ಇತ್ತು. ಅದೇ ರೀತಿ ನಾವು ತುಂಬ ದಿನ ಆಸೆ ಇತ್ತು ವೆಲ್ಲಂಗಣಿ ಹೋಗ್ಬೇಕು ಅಂತ. ಸರಿ, ಹಾಗೆ ಎಲ್ಲ ಕಡೆ ಒಂದೊಂದು ಪ್ಲ್ಯಾನ್ ಮಾಡೋಣ ಅಂತೇಳಿ 1 ವೀಕ್ ರೋಡ್ ಟ್ರಿಪ್ ಟ್ರೈ ಮಾಡಿದ್ದು. ಈಗ ನಮ್ಮ ರೆಸಿಡೆನ್ಸಿ ಹತ್ರ ಬಂದು ಹಸ್ಬೆಂಡ್ ಚೆಕ್-ಇನ್ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ರೂಮು, ಸಿಂಪಲ್ಲಾಗಿ. ನಾವೀಗ ರೂಮ್ಗೆ ಚೆಕ್-ಇನ್ ಆಗ್ತಾಯಿದ್ದೀವಿ. ಚೆಕ್-ಇನ್ ಆಗಿ ಆಮೇಲೆ ಲಂಚಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಮಕ್ಕಳು ಕೂಡ ಖುಷಿ ಅವರಿಗೆ ಬಂದು ತಲುಪ್ದು ಅಂತ. ತುಂಬ ಸೆಕೆ ಬೇರೆ ಇತ್ತಲ್ಲ, ಹಾಗಾಗಿ ನೋಡ್ಬೋದು ಎಂಟ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕಿದ್ರೆ ಹೇಳಿ, ನಾನು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಕೋಬೋದು. ಯಾರು ಬರ್ತೀರಾ ಆದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಗೆ ಹಾಕಿರ್ತೀನಿ, ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ರೀಸನಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ನಾನ್ AC 1000 ರುಪೀಸು, AC ಆದರೆ 1300 ರುಪೀಸ್ಗೆ ನಿಮಗೆ ಅವೈಲೇಬಿಲಿಟಿ ಇದೆ. ಇದಂಥ ರೂಮಿಂದ ಚರ್ಚಿಗೆ ಒಂದು 10 ನಿಮಿಷ ಅಷ್ಟೇ, ಆರಾಮಾಗಿ ನಡ್ಕೊಂಡು ಹೋಗಿ ಬರ್ಬೋದು. ಹಾಗಾಗಿ ನಾವು ಕೂಡ ಹತ್ತಿರದಲ್ಲೇ ರೂಮ್ ಮಾಡಿದ್ದು. ರೂಮು TV ಇದೆ, AC ಫೆಸಿಲಿಟಿ ಇದೆ, ಕಬೋರ್ಡ್ ಕೊಟ್ಟಿದ್ದಾರೆ. ಬೇಸಿಕ್ಕಾಗಿ ಒಂದಿನಕ್ಕೆ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ, ಸಿಂಪಲ್ ಅದ ರೂಮ್. ಹಾಯ್, ಹೇಗಿತ್ತು ಟ್ರಾವೆಲಿಂಗ್? ಸೂಪರಾ? ಬಿಸಿಲಲ್ಲ, ತುಂಬ ಸೆಕೆ. AC ರೂಮ್ ತೊಗೊಂಡಿದ್ದೀವಿ, ಜಸ್ಟ್ ಒಂದಿನ ಅಷ್ಟೇ ಅಲ್ವಾ, ಹಾಗಾಗಿ ಆರಾಮಾಗಿ ಕಂಫರ್ಟೇಬಲ್ ಆಗಿದೆ. ನೀರು ಕುಡಿತಿದ್ದಾರೆ, ಕೋಲ್ಡ್ ವಾಟ್ರ್. ಈಗ ಫ್ರೆಶ್ ಅಪ್ ಆಗಿ ಊಟ ಕೊಡ್ತಾ ಇದ್ದೀವಿ. ತಲುಪ್ತು, ತುಂಬ ಚೆನ್ನಾಗಾಯಿತು ಪ್ರಯಾಣ ಎಲ್ಲ. ಹೋಗ್ತಾ ಇದ್ದೀವಿ. ಮಕ್ಕಳಲ್ಲಿ ಕ್ಯಾರಮ್ ಎಲ್ಲ ಇದೆ, ಆಟಾಡ್ತಾ ಇದ್ದಾರೆ.
ನಾವಿಲ್ಲಿ ಸಮುದ್ರ ಅಂತ ಸೀ ಫುಡ್ ರೆಸ್ಟೋರೆಂಟ್ ನಮ್ಮ ರೂಮಿಂದ ಹತ್ರನೇ ಇತ್ತು, ಆಗ ಅಲ್ಲಿಗೆ ಬಂದಿದ್ದು. ತುಂಬ ಟೇಸ್ಟಿಯಾದ ಸೀ ಫುಡ್ಡು ಪ್ಲ್ಯಾಟರ್ಸ್ ಎಲ್ಲ ತೊಗೊಂಡು ತುಂಬ ಟೇಸ್ಟಿಯಾಗಿತ್ತು ಊಟ ಕೂಡ. ಬನ್ನಿ ಹೋಗೋಣ, ಈಗ ನಿಮಗೆ ಅಲ್ಲಿ ತೋರಿಸ್ತೀನಿ ಏನೇನು ತೊಗೊಂಡು ಏನು ಅಂತ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ. ಸೀ ಫುಡ್ ವೆರೈಟಿ ನಿಮಗೆ ಎಲ್ಲರಿಗೂ ಸಿಗುತ್ತೆ, ಪ್ಲ್ಯಾಟರ್ ಅಂತಲೇ ಸಿಗುತ್ತೆ ನಿಮಗೆ. ಅದರಲ್ಲಿ ಸೀ ಫುಡ್ಡು, ಫಿಂಗರ್ ಚಿಪ್ಸು, ಪ್ರಾನ್, ಫಿಶ್ ಎಲ್ಲ ಸಿಗ್ತಾವೆ, ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಕ್ರ್ಯಾಬ್ ಸೂಪ್ ತೊಗೊಂಡಿದ್ದು ನಾವು. ಕ್ರ್ಯಾಬ್ ಸೂಪ್ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಇಲ್ಲಿ ಕ್ರ್ಯಾಬ್ ಸೂಪು, ಫಿಶ್ ಪ್ಲ್ಯಾಟರ್, ಹಾಗೆ ಫಿಶ್ ಬಿರಿಯಾನಿ ತೊಗೊಂಡಿದ್ದು, ಹಾಗೆ ಚಿಕನ್ ತೊಗೊಂಡಿದ್ದು, ಚಿಕನ್ ಕಬಾಬ್. ತುಂಬ ಟೇಸ್ಟಿಯಾಗಿತ್ತು, ವೆರೈಟಿಯಾದ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಾವು ಮಲ್ಕೊಂಡು ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ಕೊಂಡು, ತುಂಬ ಟಯರ್ಡಾಗಿತ್ತಲ್ಲ ಬೆಳಗ್ಗೆದಿಂದ, ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸ್ನಾನ ಎಲ್ಲ ಮಾಡಿ ಚರ್ಚಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಫಸ್ಟ್ ಊಟ ಮುಗಿಸ್ಬಿಡೋಣ ಅಂತೇಳಿ ಊಟಕ್ಕೆ ಬಂದು. ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಇಲ್ಲಿ ಊಟ ಮಾಡಿ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಚರ್ಚಿಗೆ ಹೊರಟಿದ್ದೀವಿ ನಾವು. ಈಗೆಲ್ಲರೂ ಚರ್ಚಿಗೆ ಹೊರಟಿದ್ದೀವಿ. ಇಲ್ಲಿ ವೆಲ್ಲಂಗಣಿ ಮಾತಾ ಹತ್ರ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಜನಾಂಗದವರು ಬರ್ತಾರೆ, ದೇವ್ರ ಹತ್ರ ಬೇಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಹೋಗ್ತಾರೆ. ಬೇಡಿದೆಲ್ಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ನಾವು ಕೂಡ ಇಲ್ಲಿ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಇವಾಗದು ಹೇರ್ ತೆಗ್ಸೋಕ್ಕೆ ಬಂದಿದ್ದು, ಮುಡಿ ಕೊಡ್ತಾರಲ್ಲ ಅಂತಲ್ಲ, ಅದು ತೆಗ್ಸೋಕ್ಕೆ ಬಂದಿದ್ದು ಆವಾಗ ನಾವು. ಅವಳು 5 ಇಯರ್ಸ್ ಮುಂಚೆ. ಆಮೇಲೆ ಈಗಲೇ ಬರ್ತಿರೋದು, ಆಗಲೇ ಇಲ್ಲ ನಮಗೆ ಬರಲಿಕ್ಕೆ. ಈಗ ಒಂದು ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಹಾಗೆ ಇಲ್ಲಿ ಪೂಜೆ ಕೂಡ ನಡೆಯುತ್ತೆ ಸಂಜೆ 6 o'clock. ತಮಿಳ್ ಮಾಸ್ ಇತ್ತು, ಅದನ್ನು ತಮಿಳ್ ಮಾಸೆಲ್ಲ ಅಟೆಂಡ್ ಮಾಡಿ ಪೂಜೆಗೆ ಬಂದಿದ್ದು. ಅದೆಲ್ಲ ಆದಮೇಲೆ ಜಸ್ಟ್ ಒಂದು ರೌಂಡ್ ಫುಲ್ ಚರ್ಚೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಚರ್ಚ್ ಹತ್ರ ಹೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹರಕೆ ಮಾಡ್ಕೊಂಡಿರ್ತಾರೆ. ನಮಗೇನಾದ್ರು ಬೇಡಿದ್ದೆಲ್ಲ ಸಿಕ್ಕಿದರೆ ಇಲ್ಲಿ ಮಂಡಿಕಾಲೂರಿ ಅಲ್ಲಿ ಚರ್ಚ್ ತನಕ ಹೋಗ್ತೀವಿ ಅಂತೇಳಿ ಪ್ರೇಯರ್ ಮಾಡ್ಕೊಂಡಿರ್ತಾರೆ. ಪ್ರತಿಯೊಂದು ಇಲ್ಲಿ ಬೇಡಿದ್ದು ಸಿಗುತ್ತೆ ಅನ್ನೋ ನಂಬಿಕೆ. ಮಕ್ಕಳಾಗದೇರೋರಿಗೆ ಮಕ್ಕಳಾಗೋದು, ಕೆಲಸ ಸಿಗದೇ ಇರೋರಿಗೆ ಕೆಲಸ ಸಿಗುತ್ತೆ. ಪ್ರತಿಯೊಂದು ನನಗೂ ಒಂದು ಮಿರಾಕಲ್ ಆಗಿತ್ತು ಇಲ್ಲಿ. ಅಂದರೆ ನಾನು ಫಸ್ಟ್ ಮದುವೆ ಅದೆಲ್ಲ ಆದಮೇಲೆ ಕೆಲಸ ಬೇಕು ಅಂತ ಒಂದು ಪ್ರೇಯರ್ ಮಾಡ್ಕೊಂಡು ಹೋಗಿದ್ದೆ. ಅದೇ ರೀತಿ ಕೆಲಸ ಕೂಡ ಆಯಿತು. ಇವಾಂಕನ್ನ ಇಲ್ಲೇ ನಾನು ಬೇಡ್ಕೊಂಡಿದ್ದೆ ದೇವ್ರ ಹತ್ರ, ಒಳ್ಳೆ ರೀತಿ ನಂದು ಮಗು ಆಗಲಿ ಅಂತ. ಅದೇ ರೀತಿಯೇ ಆಯಿತು ನಮಗೆ. ಎಲ್ಲನೂ ಅಷ್ಟೇ, ಪ್ರತಿಯೊಬ್ಬರಿಗೂ ಅಷ್ಟೇ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಯಿನ್ಸ್ ಹಾಕ್ತಾರೆ, ಬಾವಿ ಥರ ಇದೆ, ಅಲ್ಲಿ ಕಾಯಿನ್ಸ್ ಹಾಕಿ ಪ್ರೇಯರ್ ಮಾಡೋದು. ಹಾಗೆ ಇಲ್ಲೆಲ್ಲರೂ ಬಂದು ಎಲ್ಲ ಜನಾಂಗ ಜಾತಿ ಭೇದವಿಲ್ಲದೆ ಬಂದು ಪ್ರೇಯರ್ ಮಾಡ್ತಾರೆ. ದೇವ್ರ ಹತ್ರ ಬೇಡಿದೆ ಎಲ್ಲರೂ ಒಂದೇ. ನಾವು ಮಾಡ್ಕೊಂಡಿರೋದಷ್ಟು ಜಾತಿ ಭೇದ ಭಾವ ಎಲ್ಲ ಅದೆಲ್ಲ ಬಿಟ್ಟು ಎಲ್ಲ ದೇವರು ನಮ್ಮನ್ನು ಒಂದೇ ಅಂತ ನಾವು ಭಾವಿಸಿದಲ್ಲಿ ನಾವು ಖುಷಿಯಾಗಿರ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿಯೂ ಅಷ್ಟೇ, ಇಲ್ಲಿ ಫುಲ್ ಎಲ್ಲ ಕಡೆ ಚರ್ಚಿಗೆಲ್ಲ ವಿಸಿಟ್ ಮಾಡಿದು. ಹಾಗೆ ಇಲ್ಲಿ ನಿಮಗೆ ಬೀಚ್ ಹತ್ರ ಬಂದು, ಬೀಚ್ ಹತ್ರ 6 o'clock ಮೇಲೆ ಯಾರನ್ನೂ ಬಿಡೋಲ್ಲ, ಅಲ್ಲಿ ಜಸ್ಟ್ ವಿಸಿಟ್ ಮಾಡ್ಬೋದು ಅಷ್ಟೇ. ಇಲ್ಲಿ ಫುಲ್ಲು ಸ್ಟಾಲ್ ಥರ ಎಲ್ಲ ಹಾಕಿರ್ತಾರೆ. ಅಲ್ಲಿ ಬಂದು ಏನೇನು ಬೇಕು ನೀವು ತೊಗೋಬೋದು. ಕ್ಯಾಂಡಲ್ಸು, ಹಾಗೆ ನಿಮಗೆ ಫಿಶ್ ಐಟಮ್ಸು, ಈ ಥರ ಎಲ್ಲ ಹಾಕಿರ್ತಾರೆ. ಫುಡ್ ಐಟಮ್ಸ್ ಎಲ್ಲ ನಿಮ್ಗೆ ಏನೇನು ಬೇಕು ತೊಗೊಂಡು ಹೋಗ್ಬೋದು. ಸ್ಟಾಲ್ ಥರ ನಿಮಗೆ ವೆರೈಟಿಯಾದ ಐಟಮ್ಸ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ನಾವು ಕೂಡ ಬಂದು ನೋಡೋಣ ಅಂತ ಇದು ಬೀಚ್ ಹತ್ರ ಅಂತೇಳಿ ವಿಸಿಟ್. ಯಾಕೆ ನಾಳೆ ಬೆಳಗ್ಗೆ ಮತ್ತೆ ನಾವು ಹೋಗಬೇಕು ಬೇರೆ ಕಡೆಗೆ, ಹಾಗಾಗಿ ಬಂದಿದ್ದು. ಬೀಚ್ ಹತ್ರ ಎಲ್ಲ ಸುತ್ತಾಡಿಕೊಂಡು ನಿಮಗೆ ಇಲ್ಲೇ ಇದ್ದಂಥ ಫಿಶ್ ಫ್ರೈ ಮಾಡಿಕೊಡ್ತಾರೆ. ನಾವು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ಇಲ್ಲಿ ತುಂಬ ಜನ ತಿನ್ನೋದನ್ನ ನೋಡಿದ್ದೀವಿ ಅಷ್ಟೇ. ಇದೆಲ್ಲ ನೋಡ್ಬೋದು, ಫಿಶ್ ಅವರೇ ರೆಡಿ ಮಾಡಿ ಕೊಡ್ತಾರೆ. ಹಾಗೆ ಗೇಮಿಂಗ್ ಎಲ್ಲ ಐತಿ ಸರಿ, ಗೇಮ್ಸ್ ಎಲ್ಲ ಆಟಾಡಿಸ್ತಾ ಇದ್ರು. ಇದು ನೋಡ್ಬೋದು, ಬೀಚ್ ಹತ್ರ ತುಂಬ ತಣ್ಣಗಿತ್ತು. ಮಕ್ಕಳು ಆಟಾಡ್ತೀವಿ ಅಂದರೆ ಜಸ್ಟ್ ನೀರಲ್ಲಿ ಕಾಲು ಹಾಕಿ ಯಾರನ್ನೂ ಬಿಡೋಲ್ಲ. ಸಂಜೆ 6 ಗಂಟೆ ಮೇಲೆ ಯಾರೂ ಇಲ್ಲಿ ಅಲೋ ಮಾಡಲ್ಲ, ಜಸ್ಟ್ ಅಲ್ಲಿ ನೋಡ್ಲಿಕ್ಕೆ ಮಾತ್ರ. ಹಾಗೆಲ್ಲ ವಿಸಿಟ್ ಮಾಡಿ ನಾವು ಊಟಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ಹಾಗೆ ಮಕ್ಕಳು ಕೂಡ ಕ್ಯಾಪು, ಕೂಲಿಂಗ್ ಗ್ಲಾಸ್ ಎಲ್ಲ ಬೇಕು ಅಂದರೆ ಅದು ಕೂಡ ತೊಗೊಂಡು ಇಲ್ಲಿ ಎಲ್ಲ ತೊಗೊಂಡು ಈಗ ನಾವು ಊಟಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಈಗ ಊಟ ಹೋಗಿದ್ವಿ. ನಾವೊಂದು ಫೇಮಸ್ ಹೋಟೆಲ್ ಇದೆ, ಚಂದ್ರ ಅಂತೇಳಿ, ಚರ್ಚ್ ಹತ್ರ ಲೆಫ್ಟ್ ಸೈಡಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ ಊಟ. ಅಲ್ಲಿಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಹೋದು. ಮೀಲ್ಸ್ ತೊಗೊಳ್ಳೋಣ, ಫಿಶ್ ಮೀಲ್ಸ್ ಅಂತೇಳಿ. ನೋಡ್ಬೋದು ಇಲ್ಲಿ ಎಷ್ಟು ಥರ ವೆರೈಟಿ ಫಿಶ್ ಇರುತ್ತೆ. ನಿಮ್ಗೆ ಯಾವ್ದು ಹೇಳಿದ್ರೆ ಫ್ರೈ ಮಾಡಿಕೊಡ್ತಾರೆ. ಇದು ಬೀಚ್ ಸೈಡಲ್ಲೇ ಇರೋವಂಥದ್ದು ಆಗಿರುತ್ತೆ ಅಂತೇಳಿ ಫಿಶ್ ಥಾಲಿ ತೊಗೊಳ್ಳೋಣ ಅಂತೇಳಿ ಚಂದ್ರ ಅಂತ ಒಂದು ಹೋಟೆಲು. ಫ್ರೆಶ್ ಆಗಿರುತ್ತೆ ನಿಮಗೆ. ಪ್ರತಿ ಸರಿ ಅವರು ಅಲ್ಲೇ ಹೋಗೋದು ನಾವು ಡಿನ್ನರ್ಗೆಲ್ಲ. ತುಂಬ ಟೇಸ್ಟಿಯಾದ ಫುಡ್ ಕೂಡ ಇತ್ತು.
ಡೆಲಿಷಿಯಸ್ ಫುಡ್. ಥ್ಯಾಂಕ್ ಯು. ಫಿಶ್ ಥಾಲಿ ಸೂಪರ್ ಆಗಿದೆ ಟೇಸ್ಟ್. ಹಲ್ವಾ ಶಾಪ್ ಟೇಸ್ಟ್. ಅವನು ಯಾವ್ದು ತಿಂತಿದ್ದೀರಾ? ಡ್ರೈ ಫ್ರೂಟ್ ಚೆನ್ನಾಗಿದೆಯಾ? ಇದು ಬ್ಲೂಬೆರಿ, ನಾನು ತಿಂತಿರೋದು ಸ್ಟ್ರಾಬೆರಿ. ಬೇಬಿದು ಕ್ಯಾಶ್ಯೂನಟ್. ನಾಗರ್ವಾಲಾ ಅಂತ ಶಾಪು ತುಂಬ ಟೇಸ್ಟಿಯಾಗಿದೆ ಹಲ್ವಾ. ಬ್ರದರ್ಸ್ ಮಾಡ್ತಾರೆ, ಯಾರು ಬೇಕಿದ್ದಲ್ಲಿ ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ನಾವು ಕೂಡ ಎಲ್ಲನೂ ಟ್ರೈ ಮಾಡ್ದು. ಹಾಗೆ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಕೂಡ ತೊಗೊಂಡು ಆಫೀಸ್ಗೆ ಅಂತ. ನೈಸ್, ವೆರಿ ಗುಡ್. Everyone come to the shop, okay? This brother shop you come. Anyone comes from Velangani, please come to this shop, okay? Nagarwala. ಹಲ್ವಾ ಅಂದರೆ ಫೇಮಸ್, ವೆಲ್ಲಂಗಣಿಂದ ತಗೊಂಡು ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಬಂದರೆ ನಾಗರ್ವಾಲ ಅನ್ನೋ ಪ್ಲೇಸು. ಹಾಗೆ ಇಲ್ಲಿ ಲಸ್ಸಿ ಕುಡಿಯೋಣ ಅಂತ ಬಂದು ಇವತ್ತಿಗೆ ಡೇನ ಎಂಡ್ ಮಾಡ್ತಿದ್ದೀನಿ.